ಗುಡ್ ಮಾರ್ನಿಂಗ್. ಮ್ಯಾಮ್ ನಿಮ್ಮ ಹತ್ರ ಒಂದು ಸ್ವಲ್ಪ ಕ್ವೆಶನ್ಸ್ ಕೇಳಬೇಕು. ಶೋರ್. ಮ್ಯಾಮ್ ಹಾರ್ಟ್ ರೇಟ್ ಕಡಿಮೆ ಜಾಸ್ತಿ ಇರೋದ್ರಿಂದ ನಮಗೆ ಜೆಂಡರ್ ಏನಾದರೂ ತಿಳ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಮ್ಯಾಮ್ ಈ ಪ್ಲೆಸೆಂಟ್ ಆಂಟೀರಿಯರ್ ಪೋಸ್ಟೀರಿಯರ್ ಇರೋದ್ರಿಂದ ಏನಾದರೂ ತಿಳ್ಕೊಬೋದಾ? ಇಲ್ಲ. ಅಥವಾ ಹೊಟ್ಟೆ ಅಬ್ಡಮೆನ್ ಏನಾದರೂ ಕೆಳಗಡೆ ಮೇಲೆ ಇರೋದ್ರಿಂದ ಏನಾದರೂ ಗೊತ್ತಾಗುತ್ತೆ? ಇಲ್ಲ. ಇಲ್ಲ ಅಂದ್ರೆ ಈವನ್ ಡೇ ಆಡ್ ಡೇ ಅಲ್ಲಿ ಏನಾದರೂ ಕೂಡಿದಾಗ ಗಂಡು ಹೆಣ್ಣು ಅನ್ನೋದು ಇಲ್ಲ. ಅಥವಾ ಮುಖದಲ್ಲಿ ಏನಾದರೂ ಸ್ವಲ್ಪ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಹೆಣ್ಣು ಗಂಡು ಅಂತ ಏನಾದರೂ ಸಾಧ್ಯನೇ ಇಲ್ಲ. ಆಮೇಲೆ ಒಂದ್ ಸ್ವಲ್ಪ ಸ್ವೀಟ್ ತಿಂದ್ರೆ ಜಾಸ್ತಿ ಹೆಣ್ಮಗು ಹುಟ್ಟುತ್ತೆ ಅಥವಾ ಸ್ಪೈಸಿ ತಿಂದ್ರೆ ಗಂಡು ಮಗು ಹುಟ್ಟುತ್ತೆ? ಇಲ್ಲ ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಇದ್ದಾಗ ಜಾಸ್ತಿ ಹೆಣ್ಮಗು ಬರೋ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ? ಇದನ್ನೆಲ್ಲ ಮಿತ್ಸ್ ಅಂತಾನೆ ನಾವು ಹೇಳ್ಬೋದು. ಯಾಕಂತಂದರೆ ಗಂಡಾಗಲಿ ಹೆಣ್ಣಾಗಲಿ ಚಾನ್ಸಸ್ ಇರೋದು 50-50% ಚಾನ್ಸ್ ಇರುತ್ತೆ. ಸೊ ಯಾರೇ ಊಹೆ ಮಾಡ್ಕೊಂಡ್ರು ಇದು ಗಂಡು ಅಂದರೆ 50% ಚಾನ್ಸ್ ಗಂಡು ಹುಟ್ಟುತ್ತೆ, 50% ಚಾನ್ಸ್ ಹೆಣ್ಣು ಹುಟ್ಟುತ್ತೆ. ಸೊ ಅವ್ರಿಗೆಲ್ಲ ಅನ್ಸುತ್ತೆ ಓ ಮೆಜಾರಿಟಿ ನಾವೇ ಕರೆಕ್ಟ್ ಅಂತ. ಬಟ್ ಅದು ಸಾಧ್ಯ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ ಮಗು ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ಬೆಳೆಸಬೇಕು. ಮತ್ತು ಅದನ್ನು ನೀವು ಹೋಗಿ ಡಾಕ್ಟ್ರ್ ಹತ್ರ ಕೇಳೋದು ಕಾನೂನಿಗೆ ದೊಡ್ಡ ಅಪರಾಧ. ಡಾಕ್ಟ್ರ್ ಹತ್ರ ಕೇಳಬಾರ್ದು, ಯಾರು ಕೂಡ ಹೇಳುವುದಿಲ್ಲ.